ಚಲೋ ಲೆಟ್ಸ್ ಗೋ. ಪೆಟ್ರೋಲ್ ಹಾಕ್ಸ್ಬೇಕು. ರೇಂಜು 100 ಆಗ್ಬಿಟ್ಟಿದೆ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡ್ತೀರಾ ಅವಲ ಬೆಟ್ಟ ಹೋಗಿರೋದು. ಈ ವಿಡಿಯೋದಲ್ಲಿ ನೆಕ್ಸ್ಟ್ ಆ ದಿನನೇ ಎಲ್ಲಿಗೆ ಹೋಗಿರ್ತೀನಿ ಅಂತ ನೋಡ್ತೀರಾ. ಸ್ವಲ್ಪ ಬ್ರೇಕಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಈಗ ಸದ್ಯಕ್ಕೇನೋ ಪ್ಲ್ಯಾನ್ ಇರಲಿಲ್ಲ. ಡೈರೆಕ್ಟು ಊಟ ಮಾಡಿಕೊಂಡು ಆಮೇಲೆ ನಾನು ಪ್ಲ್ಯಾನ್ ಮಾಡೋಣ ಅಂತಿದ್ದಾರೆ. ಸೊ ಫಸ್ಟ್ ಈಗ ಹೋಟೆಲ್ ಹೋಗ್ತಾ ಇದ್ದೀವಿ. ನಡೆಯೋ ಇದೇ ರೂಟ್ ಅಂತ ಹೋಗಿದ್ದಾರಂತೆ. ಬಾ. ಈಗ ಮೋಸ್ಟ್ಲಿ ಆದಿಯೋಗಿ ಕಡೆಗೆ ಹೋಗ್ತಿದ್ವಿ. ಒಂದು ಕಾರಲ್ಲಿ ಹೋದ್ರು ಎಲ್ಲ. ಈಗ ಸೋಲೋ ರೈಡರ್ಸ್ ಹೋಗ್ತಾ ಇದ್ವಿ. ಫ್ಯೂಲ್ ಬ್ಲಿಂಕ್ ಆಗಿ ಸ್ಟಾರ್ಟ್ ಆಯ್ತು. ಫ್ಯೂಲ್ ಹಾಕ್ಸ್ಬೇಕೀಗ. ಇಲ್ಲೊಂದು ಶ್ವಾನ ನಿಂತಿತ್ತು. ಎಲ್ಲಿ ಬಂದಿದ್ದು ಗುರು ನಾವು. ಪೆಟ್ರೋಲ್ ಇಲ್ಲ. ಶೇಟ್. ಫುಲ್ಲಪ್ ಏನೋ ಆಯಿತು. ರೇಂಜು ಚೇಂಜ್ ಆಗುತ್ತೆ. ಮುಂದೆ ಮೇನ್ ರೋಡಲ್ಲಿ ಇದ್ದಾರೆ. ಬಾ. ಈಗ ಮೇನ್ ರೋಡಲ್ಲಿ ರೈಟ್ ತೊಗೊಬೇಕು. ಓ ಶೆಕೆ ಗುರು. ಅಲ್ಲ ರೈಡಿಂಗ್ ಗೇರ್ ಸಾಕೊಂಡ್ರೆ ಇನ್ನಷ್ಟು ಶೆಕೆ ಆಗ್ಬೋದು. ಥರ ಮಂಜು ಇನ್ನೂ. ಅವ್ರಿಗೊಂದು ಕಾಲ್ ಮಾಡೋದು ಒಳ್ಳೇದು ಅನಿಸುತ್ತೆ. ಮೇನ್ ರೋಡ್ ಜಾಯ್ನ್ ಆಗೋಷ್ಟು ಮುಂಚೆ. ದ ಲೆಜೆಂಡ್ ಇಸ್ ಥ್ರೋಯಿಂಗ್ ಸ್ಮೋಕ್. ಯಾರು ಕಾರ್ ಗುರು ಅದು? ಹಾಂ ಬ್ರೋ, ಈಶಾಗೇನೆ ಮ್ಯಾಪ್ ಹಾಕಿದ್ದೀನಿ. ಮೇನ್ ರೋಡಲ್ಲೇ ಇದ್ದೀವಿ. ಮಹಾಪ್ರಭು ಲೆಫ್ಟಿಂದ ಓವರ್ಟೇಕ್ ಮಾಡ್ತವ್ರ. ಯಾಕ್ರಿ ಓವರ್ ಮಾಡಲ್ಲಿ ಸ್ವಲ್ಪ ಬ್ರೇಕಿಂಗು ನನಗೆ ಇಶ್ಯೂ ಆಗ್ತಿದೆ. ಸ್ವಲ್ಪ ಬ್ರೇಕಿಂಗ್ ಸ್ವಲ್ಪ ಕಲಿಬೇಕು. ಏಯ್ ಯಾಕೆ ಮಗ ಸ್ಲೋ ಆಗಿ ಬರ್ತಿದ್ದೆ ಅಲ್ಲ? ನಿಂಗೆ ಸ್ಲೋ ಅನಿಸಿಲ್ಲ ಸ್ಟಾರ್ಟಿಂಗಲ್ಲಿ? ಅಷ್ಟೊತ್ತು ತಗೋತಿದ್ದೆ. ನೀವು ಹೋಗ್ಬೇಕಾಯ್ತು. ಬ್ರೇಕಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. A few minutes later. ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಒಂದು ಪ್ಲೇಸಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕೇತನಮಕ್ಕಿ ಫಾಲ್ಸ್ ಅಂತ. ಈ ರೋಡಲ್ಲೇ ಹೋದರೆ ಇಶಾ ಫೌಂಡೇಶನ್ ಸಿಗುತ್ತೆ. ಇಲ್ಲೊಂದು ಲೇಕ್ ಇದೆ ನೋಡ್ರಿ. ಬೆಟ್ಟ ಅದು ಮಂಜಾಗಿದೆ. ನೋಡಿ ಆದಿಯೋಗಿ ಅವತ್ತು ನೈಟ್ ಬಂದಿದ್ವಿ. ಇವತ್ತು ಮೋಸ್ಟ್ಲಿ ನೈಟ್ ಅಷ್ಟರಲ್ಲಿ ವಾಪಸ್ ಬರ್ತೀವಿ. ಬಟ್ ಈಗ ನಾವು ಫಾಲ್ಸಿಗೆ ಹೋಗ್ತಿರೋದು. ಆ ವಿಡಿಯೋ ಎಲ್ಲ ಹಾಕ್ತೀನಿ ನೋಡಿ ಐ ಬಟನಲ್ಲಿ. ಏನು ಕಾರ್ ಹಿಂದೆ? ಹಾಂ ಏನದು? ಕೇತನಹಳ್ಳಿ ಫಾಲ್ಸ್ಗೆ ಪ್ರವೇಶ ನಿಷೇಧಿಸಲಾಗಿದೆ. ಅದೇನು ನಿಷೇಧಿಸಲಾಗಿದೆ? ಹಂಗೆ ಬಂತು ಕಾರು. ಆಫ್ ರೋಡಿ. ಆನಾಗಿದೆ. ಯಾವ್ದು ಗುರು ಇದು ಜಾಗ? ಓಯ್ ಬ್ರೋ, ಕಾರ್ ಹೆಂಗ್ ಬರುತ್ತಿಲ್ಲಿ? ಬ್ರೋ ಕಾರ್ ಹೆಂಗ್ ಬರುತ್ತೆ ಅಂದೆ. ಓ ಬೈ, ನಂಗೇನೋ ಡೌಟು. ಸಖತ್ ಇದೈತೆ ರೋಡ್, ಚೆನ್ನಾಗಿಲ್ಲ ಒಂಚೂರು. ಹಾಂ 800 ಮೀಟರ್ಸ್ ಕಷ್ಟ ಅಂತ ಓಡ್ಸೋಕ್ಕೆ. ರೋಡು ಹೆವಿ ಐತಪ್ಪ. ಆಫ್ ರೋಡು ಕರ್ಕೊಂಬರ್. ಬ್ರೋ ಅದು ಆಗಲ್ಲ, ರೋಡು ಹಿಂಸೆ ಐತೆ. ಅಲ್ಲಿ ಗಂಟೆ ಹೋಗ್ಬಿಟ್ಟು ಬರಲಾ? 4 ಗಂಟೆ ಔಟ್ ಬರ್ತೀನಿ ತಾಳು.
ಈ ರೋಡಲ್ಲಿ ಕಾರ್ ಬಿಡೋದು ಹಿಂಸೆ ಆಗುತ್ತೆ ಅಂತ ಗೊತ್ತಾಗ್ಬಿಟ್ಟು ಈ ಜಶ್ವಂತ್ ಏನು ಮಾಡ್ದ, ಹಿಂದೆ ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ ಅಂತ ಹೋದ. ನಾನು ಇನ್ನೆಷ್ಟು ದೂರ ಇದೆ ಅಂತ ಮುಂದೆ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಇಲ್ಲೆಲ್ಲ ಓಕೆ ರೋಡು ಮಧ್ಯದಲ್ಲಿ. ಓಕೆ ಇಲ್ಲ. ಕಷ್ಟ ಅಂತಿದ್ವಿ, ಆದರೆ ಹೆಂಗಂತ ಗೊತ್ತಿಲ್ಲ. ಇಲ್ಲಿಗಂಟೂ ಕಾರ್ಗಳು ಬಂದುಬಿಟ್ಟಿದ್ದಾವೆ. ಒಂದಲ್ಲ ಎರಡಲ್ಲ, ಇನ್ನು ಮುಂದೆ ತೋರಿಸ್ತೀನಿ. ಟಿ ಕಾರ್ಸು, ಬೈಕ್ಸು ಎಲ್ಲ ಪಾರ್ಕಿಂಗ್ ಎಲ್ಲ ಇದೆ ರೈಟ್ ಸೈಡಿಗೆ. ಇವನ್ ಆಲ್ಟೋನು ಬಂದುಬಿಟ್ಟಿದೆ ಇಲ್ಲಿಗೆ. ಅಣ್ಣ ಫಾಲ್ಸ್ ನಡ್ಕೊಂಡು ಹೋಗ್ಬೇಕಾ? ಎಷ್ಟು ದೂರ ಇದೆ? 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾ? ಹಾಂ, ನೀರಿಲ್ವಾ? ನಡ್ಕೊಂಡು ಹೋಗ್ಬೇಕು. ಹಾಂ, ನೀರಿದೆ, ಕಡಿಮೆ ಇದೆ ಅಂತ ಹೇಳ್ತಾರೆ. ಕಾರ್ನ ಮಧ್ಯದೆಲ್ಲ ನಿಲ್ಲಿಸ್ಬಿಟ್ಟು ಇಲ್ಲಿ ಗಂಟೆ ಅವರೆಲ್ಲ ನಡ್ಕೊಂಬಂದರು. ಆಮೇಲೆ ಇಲ್ಲಿಂದ ಆ್ಯಸ್ ಯೂಶ್ವಲ್ ನಡ್ಕೊಂಡು ಹೋಗೋದು ಸ್ಟಾರ್ಟ್ ಆಗುತ್ತೆ 1.5 ಕಿಲೋಮೀಟ್ರು. ಯಾರಪ್ಪ ಅದು? ಜನ ವಾಟರ್ಫಾಲು ಅಲ್ಲಿ ಹೋಗ್ಬೋದು ಅನ್ಸುತ್ತೆ ರೋಡಿಗೆ. ಎಷ್ಟು ಕೋಲ್ಡ್ ಇದೆ ಗೊತ್ತಾ? ಹೌದಾ? ಎಷ್ಟು ದೊಡ್ಡ ಓಡಾಡ್ತೀವಿ. ಅವನ ಹೆಂಗಲ್ಲಿ ಇವಾಗ? ಫ್ಲಾಟ್ ಆಗ್ಬಿಟ್ಟಿದ್ದಾನೆ ನಮ್ದು ಅಂತೂ. ಇನ್ನೂ ಮೇನ್ ವಾಟರ್ ಫಾಲ್ ಇತ್ತಂತೆ. ಅಲ್ಲಿ ಗಂಟ ಹೋಗೋಷ್ಟರಲ್ಲೇ ಸುಸ್ತಾಗ್ಬಿಡ್ತೀವಿ ಅಂತ ಈ ಪ್ಲೇಸಲ್ಲೇ ಕೂತ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ರಿಟರ್ನ್ ಆಗ್ತಾಯಿದ್ದೀವಿ. ರಿಟರ್ನ್ ಆಗ್ತಾ ಆದಿಯೋಗಿಗೆ ಹೋಗ್ಬಿಟ್ಟು ಲೈಟ್ ಶೋ ನೋಡ್ಕೊಳೋಣ ಅಂದ್ಬಿಟ್ಟು ಅಲ್ಲಿಗೆ ರೀಚ್ ಆದ. ಆದಿಯೋಗಿದ್ದು ಫುಲ್ ಲೈಟ್ ಶೋದು ಇನ್ನೊಂದು ವಿಡಿಯೋ ಚಾನಲಲ್ಲಿದೆ, ಚೆಕ್ಔಟ್ ಮಾಡಿ. ಇದಾದಮೇಲೆ ನಾವು ನೆಕ್ಸ್ಟ್ ಒಂದು ಕಾಫಿ ಟೀ ಕುಟ್ಕೊಂಡು ಸೀದಾ ಹೊಟ್ವಿ ಬೆಂಗಳೂರು ಕಡೆಗೆ. ಇಲ್ಲಿ ಗಂಟ ನೋಡಿದ್ರೆ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಆಲ್ರೆಡಿ 600+ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಹೀಗೆ ಸಪೋರ್ಟ್ ಬರ್ತಾ ಇರಲಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.